ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಡೇ 2ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮೈಸೂರಿಂದ ನಾಗರಹೊಳೆ ಸೈಡ್ ಹೋಗ್ತಾ ಇದ್ದೀವಿ. ನಾಗರಹೊಳೆ ಹೋಗಿ ಅಲ್ಲಿಂದ ಸುತ್ತಮುತ್ತ ಯಾವುದೇ ಪ್ಲೇಸಸ್, ಟೂರಿಸ್ಟ್ ಪ್ಲೇಸಸ್ ಇದೆ ಅದೆಲ್ಲ ನೋಡಿಕೊಂಡು ಮಡಿಕೇರಿಯಲ್ಲಿ ಹೋಗಿ ಸ್ಟೇ ಆಗ್ತೀವಿ. ಆ್ಯಸ್ ಯೂಶ್ವಲ್ ನೋಡ್ಬೋದು, ಡ್ರೈವ್ ಮಾಡ್ತಾ ಇದ್ದೀವಿ ಇವತ್ತು. ಟೈಮ್ ಈಗ ಎಕ್ಸಾಕ್ಟಾಗಿ 8 ಗಂಟೆ ಆಗಿದೆ. ನಾನು ಟಿಫನ್ ಮಾಡಿಲ್ಲ, ನೋಡೋಣ ಎಲ್ಲನ ಟಿಫನ್ ಮಾಡಿಬಿಟ್ಟು ನನಗೆ ನಿಮಗೆ ಇವತ್ತು ನಾಗರಹೊಳೆ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಾಗಿ ನಾಗರಹೊಳೆಗೆ ಹೋಗಿ ಮತ್ತು ವಿರಾಜಪೇಟೆ, ಇರುಪು ಫಾಲ್ಸು, ಕೆಲವೊಂದು ಪ್ಲೇಸಸ್ ಇದೆ, ಅದನ್ನೆಲ್ಲ ತೋರಿಸ್ತೀನಿ. ಕೊನೆವರೆಗೂ ನೋಡ್ತಾರೆ ಈ ವಿಡಿಯೋನ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಂದು ಡೇ 1 ಯಾರನ್ನ ನೋಡಿಲ್ಲ ಅಂದರೆ ಮೇಲೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೂ ಡೇ 1 ನೋಡ್ಕೊಂಬನ್ನಿ, ಆವಾಗ ನಿಮಗೆ ಕ್ಲಿಯರಾಗಿ ನಾನು ಯಾವತ್ತಿಂದ ಸ್ಟಾರ್ಟ್ ಮಾಡಿದೆ, ಎಲ್ಲಿ ಸ್ಟಾರ್ಟ್ ಮಾಡಿದೆ, ಇಲ್ಲಿಂದ ಹೋದೆ, ಎಲ್ಲಿ ಬಂದು ಸ್ಟೇ ಆಗಿದೆ ಅಂತೆಲ್ಲ ಗೊತ್ತಾಗುತ್ತೆ. ಸೊ ನಾನು ನೆನ್ನೆ ಸ್ಟೇ ಮಾಡಿದ್ದು ಮೈಸೂರಲ್ಲಿ ಅಂಬಾರಿ ಸೂಟ್ಸ್ ಅಂತ, ಅದು ಡಿಸ್ಕ್ರಿಪ್ಷನ್ ಕೆಳಗಡೆಗೆ ಹಾಕಿರ್ತೀನಿ. ಒಳ್ಳೆ ಹೋಟೆಲು, ಬಜೆಟ್ ಫ್ರೆಂಡ್ಲಿ, ನಿಮಗೆಲ್ಲ ಫ್ಯಾಮಿಲಿ ಜೊತೆ ಬಂದರೆ ಒಂದು ಒಳ್ಳೆ ಹೋಟೆಲ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇವಾಗ ಹುಣಸೂರು ಹತ್ರ ಇದ್ದೀವಿ. ಇನ್ನು ಒಂದು 40 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ನೋಡೋಣ ಎಷ್ಟೊತ್ತಾಗುತ್ತೆ. ನಾಗರಹೊಳೆ ಇದು ಆರ್ಚ್ ಬರುತ್ತಲ್ಲ, ಚೆಕ್ಕಿಂಗ್ ಇರುತ್ತೆ, ಪೊಲೀಸ್ ಚೆಕ್ಕಿಂಗು. ಸೊ ಅಲ್ಲಿ ನಾವು ಎಂಟ್ರಿ ಕೊಟ್ಬಿಟ್ಟು ನಾಗರಹೊಳೆ ಒಳಗಡೆ ಹೋಗ್ಬೇಕಾಗುತ್ತೆ. ಇನ್ನೊಂದು ಏನಂದರೆ 2 ವೀಲರ್ ಅಲೋ ಮಾಡಲ್ಲ, ಓನ್ಲಿ 4 ವೀಲರ್ ಮಾತ್ರ. ನಾಗರಹೊಳೆ ಟೈಗರ್ ರಿಸರ್ವಲ್ಲಿ ಅದೂ 6 ಗಂಟೆಯಿಂದ 6 ಗಂಟೆವರೆಗೂ ಮಾತ್ರ ಟೈಮಿಂಗು. ನೈಟ್ ಹೊತ್ತು ನಾಟ್ ಅಲೌಡ್. ಓಕೆ, ಬನ್ನಿ ಅಲ್ಲಿ ಇದ್ರ ಹತ್ರ ಹೋಗಿ ಮಾತಾಡ. ಸ್ನೇಹಿತರೆ ನೋಡಿ, ಇಲ್ಲಿ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ. ಫಸ್ಟ್ ಟೈಮು ನಾಗರಹೊಳೆಗೆ ವಿಸಿಟ್ ಮಾಡ್ತಾ ಇರೋದು ನಾನು. ನೋಡಿ, ಎಂಟ್ರೆನ್ಸ್ ಈ ಥರ ಇದೆ. ಓಕೆ, ಝೂಮ್ ಮಾಡ್ಬಿಡ. ಸ್ನೇಹಿತರೆ ನೋಡಿ, ಸಿಂಗಲ್ ಆನೆ ಸ್ಟಾರ್ಟಿಂಗಲ್ಲೇ ಸಿಕ್ತು ನಮಗೆ. ಸಾಕಾ? ಸ್ನೇಹಿತರೆ ನೋಡಿ, ಸೆಕೆಂಡದು ಪಿಕಾಕ್ ಸಿಕ್ತು. ಪಿಕಾಕ್ ನೋಡಿ, ವೈಲ್ಡ್ ಪಿಕಾಕ್. ಸ್ಟಾರ್ಟಿಂಗ್ ಇನ್ನೂ 1 ಕಿಲೋಮೀಟ್ರ್ ಬಂದಿಲ್ಲ, ನಮಗೆ ಆನೆ, ಪಿಕಾಕು ಎರಡೂ ನೋಡಿದ್ದೀವಿ ನಾಗರಹೊಳೆಯಲ್ಲಿ. ಇನ್ನೂ ನೋಡೋಣ ಬನ್ನಿ, ಇನ್ನೂ ಏನೇನು ಸಿಗುತ್ತೆ ಅಂತ. ರೋಡ್ ಕಂಡೀಷನ್ ಸಖತ್ತಾಗಿದೆ, ನೋಡ್ತಾ ಇರ್ಬೋದು. ನೋಡಮ್ಮ ಇರ ಸ್ನೇಹಿತರೆ, 3ನೇ ಪ್ರಾಣಿ ಜಿಂಕೆ ಬಂದಿದೆ ನೋಡಿ ಇಲ್ಲಿ. ಅದು ಎರಡು ಸ್ನೇಹಿತರು ಜೊತೆ ಸ್ನೇಹಿತರೆ, ಅಲ್ಲಿದೆ ನೋಡಿ ಜಿಂಕೆಗಳು, ಜಿಂಕೆ ಫ್ಯಾಮಿಲಿ, ಆಮೇಲೆ ನವಿಲು. ಕರಡಿ ಸ್ನೇಹಿತರೆ, ರೋಡ್ ಕಂಡೀಷನ್ನು ಬರ್ತಾ ಸ್ವಲ್ಪ ವರ್ಸ್ಟ್ ಆಗಬೇಕು. ಬಟ್ ನಾಗರಹೊಳೆ ಫಾರೆಸ್ಟ್ ಒಳಗಡೆ ಹೋಗಿದ್ದೆ ನಮ್ದು ಅದೃಷ್ಟ ಅಂತ ಹೇಳ್ಬೋದು. ಒಂದು 4ರಿಂದ 5 ಪ್ರಾಣಿ ನೋಡಿದ್ವಿ, ಅದು ಹತ್ತತ್ರನೇ ಇದ್ವು. ಒಂದು ಫ್ಯಾಮಿಲಿ ಜೊತೆಗೆ ಒಂದು ಒಳ್ಳೆ ಟ್ರಿಪ್ ಅಂತ ಹೇಳ್ಬೋದು ಇದು ನಾಗರಹೊಳೆ ಫಾರೆಸ್ಟು. ಒಳಗಡೆ ಹೋದರೆ ದಯವಿಟ್ಟು ಪ್ಲಾಸ್ಟಿಕ್ ಯಾವುದೇ ಥರ ಬಿಸಾಕೋಕೆ ಹೋಗ್ಬೋದು ಅಂತ ಮನವಿ ಮಾಡ್ತೀನಿ. ಸೊ ಕೊನೆವರೆಗೂ ನೋಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. So deep inside Nagarhole forest.
ನಡೀರಿ ಹಿಡಿದೆ ಎತ್ತಿದ್ದೀನಿ. ಸ್ನೇಹಿತರೆ, ಈಗೇನು ನೀವು ಈ ನಾಗರಹೊಳೆ ಫಾರೆಸ್ಟ್ ನೋಡ್ತಾ ಇದ್ದೀರಾ, ಈ ಫಾರೆಸ್ಟ್ಗೆ ಹೋಗೋದು ಬಂದು ನೀವು ಹುಣಸೂರಿಂದ ಕೂಟಾಗೆ ಅಂತ ಹಾಕೋಬೇಕು. ಕೂಟ ಡೈರೆಕ್ಷನ್ ಹಾಕೊಂಡ್ರೆ ನೀವು ನಾಗರಹೊಳೆ ಫಾರೆಸ್ಟ್ ಒಳಗಡೆ ಹೋಗ್ಬೇಕಾಗುತ್ತೆ. ಸೊ ಹೋಗೋಕ್ಕಿಂತ ಮುಂಚೆ ಸ್ಟಾರ್ಟಿಂಗು ನಿಮಗೆ ಒಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಬರುತ್ತೆ. ಆ ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಎಂಟ್ರಿ ಮಾಡಬೇಕಾಗುತ್ತೆ. ಪ್ಲಸ್ ಒಂದು ಸ್ಲಿಪ್ ಒಂದು ಕೊಡ್ತಾರೆ, ಅದು ನಿಮ್ಗೆ ಸ್ನೇಹಿತರೆ, ಇವಾಗ ಕೂಟ ಸೈಡ್ ಬಂದು ಎಕ್ಸಿಟ್ ಆಗಿದ್ದೀವಿ. ಸೊ ಟೋಟಲ್ 1 ಅವರಲ್ಲಿ ಕಂಪ್ಲೀಟ್ ಮಾಡಿದ್ವಿ ನಾವು. ನೋಡಿದ್ವಲ್ಲ, ನೀವು ನೋಡಿದ್ದೀರಲ್ಲ ಹಿಂದೆ ವಿಡಿಯೋ, ಆಲ್ಮೋಸ್ಟ್ ಕರಡಿ ಮಾತ್ರ ಸಖತ್ತಾಗಿತ್ತು. ಸ್ವಲ್ಪ ಒಂದು 2 ಕಿಲೋಮೀಟ್ರ್ ರೋಡು ಆಫ್ ರೋಡ್ ಇದೆ. ನಮಸ್ತೆ ಸ್ನೇಹಿತರೆ, ಇವಾಗ ಬಂದಿದ್ದೀವಿ ನಾವು ಇರುಪು ಫಾಲ್ಸ್ ಹತ್ರ. ನೋಡಿದೆ ಪಾರ್ಕಿಂಗ್ ಡಿಪಾರ್ಟ್ಮೆಂಟ್ ಇದು. 175 rupees ಆಗುತ್ತೆ ಟಿಕೆಟು. ಬಿಲೋ 10 minutes ಫ್ರೀ ಇದೆ. ಬನ್ನಿ ಹಂಗೆ ಮುಂದೆ ಹೋಗ್ಬೋದು. ಸ್ನೇಹಿತರೆ, ಈಗ ರಾಮೇಶ್ವರಂ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ಇರುಪು ಫಾಲ್ಸ್ ಹತ್ರನೇ ಇರೋದು. ನೋಡಿ, ಈ ಥರ ಇದೆ. ನೋಡಿ ಬೆಟ್ಟ ಗುಡ್ಡ ಹೆಂಗೆ ಕಾಣ್ತಾ ಇದೆ ಇಲ್ಲಿಂದ. ಸ್ನೇಹಿತರೆ, ಸ್ಟಾರ್ಟಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, ಇದೆ ವಾಕಬಲ್ ಡಿಸ್ಟೆನ್ಸ್ 1 ಕಿಲೋಮೀಟ್ರ್ ಇದೆ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಂದ. ಆಮೇಲೆ ಒಂದು 200 ಸ್ಟೆಪ್ಸ್ ಇದೆಯಂತೆ. ನೋಡೋಣ. ಸ್ನೇಹಿತರೆ, ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ನೀರೇನು ಅಷ್ಟೊಂದು ಜಾಸ್ತಿ ಇಲ್ಲ, ಕಡಿಮೆ ಇದೆ. ನಾವು ಬಂದಿರೋದು ಏಪ್ರಿಲ್ ಅಲ್ಲಲ್ಲ, ನೀವು ರೈನಿ ಸೀಸನಲ್ಲಿ ಬಂದ್ಬಿಟ್ರೆ ಇದೆಲ್ಲ ಫುಲ್ ನೀರು ಇರುತ್ತೆ. ಸೊ 1 ಕಿಲೋಮೀಟ್ರ್ ಆದರೆ ನಿಮಗೆ ಸ್ಟೆಪ್ಸ್ ಸಿಗುತ್ತೆ. ಸ್ಟೆಪ್ಸ್ ಆದಮೇಲೆ ನೋಡಿ ಈ ಥರ ಇದೆ. ಸ್ನೇಹಿತರೆ, ನೋಡಿ ಈ ಥರ ಕಾಣುತ್ತೆ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಮೊದಲನೇ ವ್ಯೂ ಇದು ಇರುಪು ಫಾಲ್ಸ್ದು. ನೀರು ಕಡಿಮೆ ಇದೆ. ನೀವೇನೋ ರೈನಿ ಸೀಸನಲ್ಲಿ ಬಂದ್ಬಿಟ್ರೆ ಸಕ್ಕದಾಗಿ ಕಾಣ್ತೀವಿ. ಮನೆಯಲ್ಲಿ ಮೇಲೆ ಹೋಗಿ ನೋಡೋಣ. ಸ್ನೇಹಿತರೆ, ಫೈನಲ್ ಆಗಿ ಇರುಪು ಫಾಲ್ಸಿಗೆ ಬಂದಿದ್ದೀವಿ. ನೋಡಿ ಒಂದು ವ್ಯೂ. ಹೋಯ್ತು ಬಟ್ಟೆ ಎಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಫಸ್ಟ್ ಎಪಿಸೋಡಲ್ಲಿ ನೀವು ನೋಡ್ದಂಗೆ ಇರುಪು ಫಾಲ್ಸ್ ಬಿಟ್ಬಿಟ್ಟು ನಾವು ಇಲ್ಲೇ ವಿರಾಜಪೇಟೆ ಹತ್ರ ಇರುವಂಥ ಒಂದು ಟೀ ಎಸ್ಟೇಟಿಗೆ ಬಂದಿದ್ದೀವಿ. ಈಗ ನಾನು ಸುತ್ತಮುತ್ತ ಇರೋದೆಲ್ಲ ಬರೀ ಟೀ ಎಸ್ಟೇಟ್ಸೇ. ಸೊ ನಿಮಗೂ ಒಂದು ವ್ಯೂ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಸ್ನೇಹಿತರೆ, ನೋಡಿ ಒಂದು ಒಳ್ಳೆ ವ್ಯೂ, ಟೀ ಎಸ್ಟೇಟ್ಸ್. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಟೀ ಎಸ್ಟೇಟು, ಇರುಪು ಫಾಲ್ಸ್ ಎಲ್ಲ ನೋಡಿಕೊಂಡು ಡೈರೆಕ್ಟಾಗಿ ನಾವು ಮಡಿಕೇರಿಗೆ ಬಂದ್ಬಿಟ್ವಿ.
ಮಡಿಕೇರಿಗೆ ಬಂದ್ವಿ, ನೋಡಿದ್ರೆ ಟೈಮು 5 ಗಂಟೆ ಆಗಿದೆ. ಸೊ ಫುಡ್ಡೆಲ್ಲ ಆರ್ಡ್ರ್ ಮಾಡಿದ್ದೀವಿ. ಇವಾಗ ಫುಡ್ಡೆಲ್ಲ ತಿಂದ್ಕೊಂಡು ಏನೋ ಟೈಮ್ ಇದ್ದರೆ ನಾವು ಮಡಿಕೇರಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀವಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಸ್ಟಾರ್ಟ್ ಮಾಡೋಣ. ಸ್ನೇಹಿತರ, ಚೆಕ್ಕಿನ್ ಆದಮೇಲೆ ಈಗ ಮಡಿಕೇರಿನ ರೋಮ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ವಾಕಿಂಗ್ ಓಡಿ ಹೋಗ್ಬಿಟ್ಟು ನೋಡೋಣ ಏನಿದೆ, ಯಾವುದನ್ನ ಅಂಗಡಿ ಚೆನ್ನಾಗಿದ್ರೆ ಏನಾರ ಶಾಪಿಂಗ್ ಮಾಡೋಣ ಅಂತ. ಮೇಡಮ್ ಇಲ್ಲಿ ಮೇಡಮು ಇವ್ರಿಗೆ ಐಸ್ ಕ್ರೀಮ್ ಬೇಕಂತೆ, ಇವ್ರಿಗೂ ಐಸ್ ಕ್ರೀಮ್ ಬೇಕಂತೆ. ಸೊ ಬನ್ನಿ.